ಅಲ್ಲಿ ನೋಡ್ಬೋದು ನೀವು ಸೈಕಲ್ ಇದರಲ್ಲೇ ಹೊಡೆದಿನ ನೋಡಂತಾರೆ ನೀವು ಎಷ್ಟು ಒಳಗೈತಪ್ಪ ಅಂತ. 2 ಎಕರೆ ಹೊಲ ಐತ್ರಿ. ನೀವೇನಾರ ಹೊಲ್ದಾಗ ಏನಿಲ್ಲ ಅಂದ್ರೆ ಕಮ್ಸೆ ಕಮ್ 10 ತಾಸನ್ನೇ ಮುಗಿದು ಬಿಡ್ತೀರಿ. 2 ದಿನದಾಗ 5 ತಾಸು ಹೊಡೆದ್ರೆ ಹೊಲ ಮುಗಿದು ಬಿಡ್ತೀವಿ. 2 ದಿನದಾಗ ಮುಗಿತಿದ್ರಿ. 2 ಎಕರೆ ಹೊಲ ಐತಿ. ಚಂದಾಗ ನಿಂದಿರ್ಲಾರ ಕುಂದ್ರಲಾರ ಹೊಡೆದ್ರಪ್ಪ ಅಂದ್ರೆ 5 ತಾಸು 1 ಎಕರೆ ಮುಗಿತೈತಿ. ಇದು ನೋಡ್ರಿ, ಇಲ್ಲಿ ಸೈಕಲ್ ಎಡಿ ಹೊಡೆದಿದ್ದೈತ್ರಿ. ಈಗ ನೋಡ್ರಿ, ಕಮ್ಸೆ ಕಮ್ ನೋಡ್ರಿ 4 ಇಂಚ್ ರೀ ಮಣ್ಣಾಗತ್ತೆ ರೀ. ಕಂಡಪಟ್ಟಿ ಮಣ್ಣಾಗತ್ತೆ. ಆದ್ರೆ ಈಗ ನೋಡ್ರಿ ಮಣ್ಣ್ರಿ ಕಂಡಪಟ್ಟಿ 4 ಇಂಚ್ ಹೋಗುತ್ತೆ ರೀ ಒಳಗೆ. ಮಣ್ಣಾಗ 4 ಇಂಚ್ ಹೋಗುತ್ತೆ. ಇಡೀ ಎಲ್ಲ ಹೊಲನೇ ಹೊಡೆದಿದ್ರಿ ಅಣ್ಣ ಎಸದು. ಹಿಂಗೆ ಏನಿಲ್ಲ ರೀ, ಎಕರೆಗೆ 5 ತಾಸು ಆಗುತ್ತೆ ರೀ. ನೀವೇನಾರ ನಿಂದ್ರಲಾರ ಹೊಡೆದ್ರಪ್ಪ ಅಂದ್ರೆ ಎಕರೆಗೆ 5 ತಾಸು ರೀ ಲೆಕ್ಕ. ನಾ ಯಾವಾಗ ಶೇಂಗಾ ಹಾಕಿವ್ರಿ. ಶೇಂಗಾ ಹೆಂಗೆ ಬೆಳಿಬೇಕಪ್ಪ ಅಂದ್ರೆ ಶೇಂಗಾಕ್ಕೆ ಏರಿ ಮನೆ ಇರಬೇಕು. ನೀರು ಭಾಳ ಬಿಡೋದು. ನಾವು ಒಂದು ಸಲ ನೀರು ಬಿಟ್ಟಪ್ಪ ಅಂದ್ರೆ ಅದು ಏನೊಂದು ಸಲ ನೀರು ಬಿಟ್ಟಿರ್ತೀವಲ್ಲ ನಾವು, ಆ ರಿಸಲ್ಟ್ ಬರೋ ಮಟನೂ ನಾವು ನೀರು ಬಿಡಬಾರ್ದು. ನಿಸದ್ದ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ನೀರು ಐತೆ ಅಂತ ಕಿಸಿಂದ ಮೇಲೆ ನೀರು ಬಿಟ್ಬಿಡ್ತಾರೆ. ಹಾಗಾಗಿ ಅವ್ರದ್ದು ಬೆಳೆ ಏನಾಗುತ್ತಪ್ಪ ಅಂದ್ರೆ ಜಲ್ದಿ ಕಿತ್ತೇಳಲ್ಲ ಬೆಳೆ. ಅಂದ್ರೆ ಬೆಳೆ ಏನು ಮಾಡುತ್ತಪ್ಪ ಅಂದ್ರೆ ಬೆಳೆ ಚೆನ್ನಾಗಿ ಬರಲ್ಲ. ಎದಕ್ಕಪ್ಪ ಅಂದ್ರೆ ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟೇ ಕೊಡಬೇಕಾಗುತ್ತೆ. ನೀರು ಐತಪ್ಪ ಅಂತ ಕಿಸಿಂದ ನೀವು ನೀರು ಕೊಟ್ರಪ್ಪ ಅಂದ್ರೆ ಬೆಳೆ ಬೆಳೆಯಂಗಿಲ್ಲ. ಅದಕ್ಕೆ ಒಂದು ಸಲ ನೀರು ಬಿಟ್ರೆ ಆ ನೀರು ಬಿಟ್ಟಂಥ ರಿಸಲ್ಟ್ ನಮಗೆ ಸಿಗೋ ಮಟನೂ ನಾವು ಇನ್ನೊಂದು ಸಲ ನೀರು ಬಿಡೋಕೆ ಹೋಗ್ಬಾರ್ದು. ರಿಸಲ್ಟ್ ಬರಲಿಲ್ಲಪ್ಪ ಅಂದ್ರೆ ಅದಕ್ಕೂ ಚೆಕ್ ಮಾಡ್ಕೋಬೇಕು. ಗಿಡ ಯಾವ್ದಾರು ರೋಗ ಐತಾ, ಏನು ಗೊಬ್ಬರ ಕಡಿಮೆ ಐತೋ ಏನು ನೋಡ್ಕೊಂಡು ಕಿಸಿಂದ ಒಳ್ಳೆ ಗೊಬ್ಬರ ಅದು ಏನು ಎಣ್ಣೆ ಹೊಡಿತೈತೋ ಅದು ಹೊಡ್ಕೊಂಡು ನೀರು ಸ್ಟಾರ್ಟ್ ಮಾಡಬೇಕು. ಇವಾಗ ನೀವು ನೋಡ್ಬೋದು, ಇದು ಎಲ್ಲ ಸಿಂಗಲ್ ಇಡ್ಲಿ ಹೊಡೆದಿದ್ದೈತಿ. ಅರ್ಧ ಹೊಲ ಹೊಡೆದಿದ್ದೈತಿ. ಇನ್ನು ಈ ಕಡೆ ಹೊಡೆದಿಲ್ಲ ನೋಡ್ರಿ. ಹೊಡಿಲಾರ ನೆಲ ಹೆಂಗೆ ಕಾಣುತ್ತೆ ನೋಡ್ರಿ. ಇದು ಹೊಡಿಲಾರ್ದ್ರಿ. ಇದನ್ನು ನೋಡ್ರಿ, ಹೊಡೆದ್ ನೋಡ್ರಿ. ಇಲ್ಲೇ ಹೆಂಗೆ ಕಾಣುತ್ತೆ ಹೊಡೆದಿದ್ದು. ಮಣ್ಣು ಕಾಣುತ್ತಲ್ರಿ. ಅದಕ್ಕೆ ಸೈಕಲ್ ಎಡಿ ಹೊಡಿದ್ರೆ ಭಾಳ ಲಾಭ ಐತಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಹೊಡೆದಿಲ್ರಿ ನಾವು ಎಡಿ. ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಈಗ ಹಸಿ ಐತ್ರಿ ಇನ್ನೇನೆಲ್ಲ. ಇಲ್ಲಿ 4 ಬೋಟ್ ಐತ್ರಿ. ಈಗ 4 ಬೋಟಪ್ಪ ಇದ್ರೆ ಬರೀ ಕೈಲಿ ಹಡ್ಡಿದ್ರು 4 ಬೋಟ್ ಬರ್ತ. ನೀವು ಬರೀ ಕೈಲಿ ಹಡ್ಡಿದ್ರೆ 4 ಬೋಟ್ ಬರ್ತಪ್ಪ ಅಂದ್ರೆ ನೀವು ಏನಾರು ಸೈಕಲ್ ಎಡಿ ಮೇಲೆ ಪ್ರೆಷರ್ ಹಾಕಿ ಹೊಡೆದ್ರಪ್ಪ ಅಂದ್ರೆ ಹೊಲ ಮಣ್ಣಾಗತ್ತೆ ರೀ. ಮತ್ತು ಶೇಂಗಾಕ್ಕೆ ಮಣ್ಣು ಬಿತ್ತಪ್ಪ ಅಂದ್ರೆ ಶೇಂಗಾಕ್ಕೆ ಬಾಜು ಏನು ಕಸ ನಾಟ್ಲಾರಂಗೆ ನೀವು ನೋಡ್ಕೊಂಡ್ರಪ್ಪ ಅಂದ್ರೆ ಶೇಂಗಾ ಭಾರಿ ಬೆಳಿತೈತೆ. ಮತ್ತು ಶೇಂಗಾಕ್ಕೆ ಯಾವುದೇ ಥರ ರೋಗ ಬಂದ್ರೆ ಸ್ವಲ್ಪ ರೇಟಿಗೆ ಹೊಡೆದು ಬಿಡ್ಬೇಕ್ರಿ ಅದನ್ನು. ನೀವು ನೋಡ್ಬೋದು ರೀ, ಇದು ಬರೀ 50 ದಿವ್ಸದ ಐತೆ ನೋಡ್ರಿ. ಬರೀ 15 ಡೇಸ್. ಇದಕ್ಕೆ ಗೊಬ್ಬರ ಒಗೆದೈತಿ ರೀ, ವೀರ್ಯ ಒಗೆದೈತಿ. ಈ ಸೈಕಲ್ಲೇ ಹೊಡೆದೈತಿ ನೋಡ್ರಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಮ್ಮ ರೈತರು ಅಂತೂ ನಂಬತ್ತಾರೆ, ಅವ್ರು ಹೊಡಿತಾರೆ ನೋಡ್ರಿ. ಈ ಹೊಲಕ್ಕೆ ಐತ್ರಿ ಎರೆ ಮಣ್ಣು ಐತ್ರಿ. 50 ದಿವ್ಸದ ಬೆಳೆ ಐತ್ರಿ. ವೀರ್ಯ ಒಗೆದೈತ್ರಿ. 2 ಪ್ಯಾಕೆಟ್ ವೀರ್ಯ ಒಗೆದೀವಿ. ಏನು ಭಾಳ ಒಗೆದಿಲ್ಲ ನಾವು. ವೀರ್ಯ ಗೊಬ್ಬರ ಒಗೆದು ನೀರು ಬಿಡೋದು. ನೀರಪ್ಪ ಹೆಂಗಪ್ಪ ಅಂದ್ರೆ ಅದು ಕಾರಂಜಿ ನೀರು. ಇದಕ್ಕೆ ಹರಿ ನೀರನ್ನು ಬಿಡ್ಬೋದು, ಕಾರಂಜಿ ನೀರನ್ನು ಬಿಡ್ಬೋದು. ಇದಕ್ಕಪ್ಪ ಅಂದ್ರೆ ಇದು ಇನ್ನೂ ಬೆಳೆ ಸಾಂದೈತ್ರಿ. ಹೆಂಗಪ್ಪ ಅಂದ್ರೆ ಬೆಳೆ ನೆಲಕ್ಕೆ ತೆಳಲ್ರಿ. ಭಾಳಪ್ಪ ಅಂದ್ರೆ ಶೇಂಗಾ ಏಟು ಬೆಳಿತೈತಿ ರೀ. ಇಲ್ಲೇ ಮೆಕ್ಕೆಜೋಳ ಗಿಡ ನೋಡ್ರಿ, ಅದು ಏಟು ಎದುರೈತಿ. ನನ್ನ ಮೊಣಕಾಲಿಗೆ ಬರ್ತೀರಿ ಮೆಕ್ಕೆಜೋಳದ ಗಿಡ. ಶೇಂಗಾ ಏನಪ್ಪ ಅಂದ್ರೆ ಭಾಳ ಎತ್ತರಕ್ಕೆ ಬೆಳೆಯಲ್ರಿ ಅದು. ಅದಕ್ಕೆ ನಾವು ಕಾರಂಜಿನೂ ಹಚ್ಬೋದು. ಈ ಮೆಕ್ಕೆಜೋಳ ಏನಪ್ಪ ಅಂತಂದ್ರೆ ನಾಳೆ ಇದು ಒಂದು 4 ತಿಂಗಳಾಗದ ಮೇಲೆ ಮೆಕ್ಕೆಜೋಳಕ್ಕಿಂತ ಎತ್ತರ ಆಗ್ಬಿಡ್ತಾರೆ ಆಟೋಮೆಟಿಕ್. ಯಾರು ನೀರು ಬಿಡೋದಿಲ್ಲ ರೀ, ಬೆಳೆನೇ ಬರ್ತಾ. ಅದು ಬರೋಬ್ಬರಿ ಆಯ್ತು ರೀ. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಮೆಕ್ಕೆಜೋಳ ಇದ್ರೆ 4 ತಿಂಗ್ಳದಾತಪ್ಪ ಅಂದ್ರೆ ರೇಟ್ ಎತ್ತರ ಐತ್ರಿ ಮಿನಿಮಮ್. ನಮ್ಮ ಎದೆ ಮಟ್ಟ ಆಗುತ್ತೆ ರೀ. ಕಾರಂಜಿ ಎಷ್ಟು ಇರ್ತೀರಿ? 4 5 ಫೂಟ್ ಇರ್ತೀರಿ ಕಾರಂಜಿ ಅಷ್ಟೇ. ಭಾಳಪ್ಪ ಅಂದ್ರೆ
ಮತ್ತು ಅವಾಗೆಲ್ಲ ಹೊಡಿತಿದ್ರಿ ಅದು ನೆಲಕ್ಕೆಲ್ಲ ನೀರು ಹತ್ತಲ್ಲ. ಅದು ನಿಮ್ಗೆ ಎಕ್ಸಾಂಪಲ್ ಹಿಡಿದ ತಿಳ್ಕೊಬೇಕಂತ. ಶೇಂಗಾ ಹಂಗಲ್ಲ ರೀ, ಶೇಂಗಾ ನೆಲದಲ್ಲೇ ಇರ್ತಾರೆ, ಅದು ಭಾಳ ಎತ್ತರ ಆಗಲ್ಲ. ಒಂದು ಅಡುಗೆನೂ ಹೇಳ್ತಿರ್ಬೋದಲ್ಲ ಅದು ಸಾರಿ, ಅಡುಗೆನು ಎತ್ತರ ಇರುತ್ತೆ. ಹಂಗಾಗಿ ಅದಕ್ಕೆ ಕಾರಂಜಿ ನೀರು ಬಿಟ್ರೆ ಸರಿಯಾದ ನೀರು ಹತ್ತತ್ರಿ ಅದಕ್ಕೆ. ಅದು ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಇದಕ್ಕೆ ನೀರು ಕಾರಂಜಿ ನೀರು ಹಚ್ಚಿದ್ರೆ ಭಾರಿ ಬೆಸ್ಟ್ ನನ್ನ ಅನ್ಸ್ಮಟ್ಟೆ. ಅಲ್ಲಿ ಇದ್ರೊಳಗೆ ಏನಪ್ಪ ಅಂದ್ರೆ ಒಟ್ಟು ನೀವೇನು ಮಾಡ್ತೀರಪ್ಪ, ನೀವು ಏನೂ ಇಲ್ಲಪ್ಪ ಹೊಲನೇ ಮಾಡ್ಬೇಕಂತ ನಿಂತಿದ್ದೀರಪ್ಪ ಅಂದ್ರೆ ಸೈಕಲ್ ಹಿಡಿಯಾರೋ ಅಲ್ಲಿ ಏನಾರ ನಿಮ್ಮ ದೇಶಿ ಜುಗಾಡು ಮಾಡ್ಕೊಂಡು ನೀವೇನಾರ ಒಟ್ಟು ಮಣ್ಣು ಕಿತ್ಬೇಕ್ರಿ. ಅದು ಕಿತ್ತು ಹೊಳ್ಳಿ ಬೀಳ್ಬೇಕು. ಆ ಥರ ನೀವೇನಾರು ಜುಗಾಡು ಮಾಡ್ಕೋತೀನಪ್ಪ ಅಂದ್ರೆ ಮಾಡ್ಕೊಂಡು ಹೊಡಿಬೋದು ರೀ. ಈಗ ನಾ ಏನು ಮಾಡತ್ತೀನಪ್ಪ ಹೇಳ್ಬೇಕಂದ್ರೆ ನಿಮ್ಗೆ, ಒಂದು ಸಲ ನೀರು ಬಿಟ್ರೆ ಒಂದು ಸಲ ಸೈಕಲ್ ಹಿಡಿ ಹೊಡಿಯೋದು. ಈಗ ನೋಡ್ರಿ, ಒಂದು ಸಲ ನೀರು ಹಚ್ಚಿದ್ದೆ, ಈಗ ನೀರು ಹೊಳೆ ಬಂದ್ ಮಾಡೀನಿ ರೀ ನಾನು. ಈಗ ಹೊಳೆ ಸೈಕಲ್ ಹಿಡಿ ಹೊಡ್ಯಾತೀನಿ ರೀ. ಸೈಕಲ್ ಹಿಡಿ ಹೊಡೆದು ಒಂದು 10 ದಿವ್ಸ ನಾ ನೀರು ಬಿಡೋದಿಲ್ಲ ರೀ. ನನಗೆ ಈ ಸದ ಎರಡು ಸಲ ಬಳ್ಳಾರ ರಿಟರ್ನ್ 2 ಸಲ ಕಾರಂಜಿ ಹಚ್ಚಿರಿ. ಆ ರಿಸಲ್ಟ್ ನನಗೆ ಬರೋ ಮಟ ನಾ ಏನು ಮಾಡ್ತೀನಿ ರೀ, ನೀರು ಬಿಡೋದಿಲ್ಲ ರೀ. ಹಾಗಾಗಿ ನಾನು ನೀರು ಬಂದ್ ಮಾಡಿದ್ದೀನಿ ರೀ. ಸದ್ಯಕ್ಕೆ 10 ದಿನ ನೀರು ಬಿಡ್ದಿಲ್ಲ ರೀ. ರಿಸಲ್ಟ್ ಬೇಕು ರೀ, ನೀರು ಬಿಟ್ಟಿದ್ದಂಥ ರಿಸಲ್ಟು ಬೇಕು. ಆ ಥರ ನಮಗೇನಾರ ನೀರು ಬಿಟ್ಟಿದ್ದು ರಿಸಲ್ಟ್ ಆಗಲಿ, ಪ್ರತಿಯೊಂದು ರಿಸಲ್ಟ್ ನಮ್ಗೆ ಸಿಕ್ತಪ್ಪ ಅಂದ್ರೆ ನಮಗೇನಾಗುತ್ತಪ್ಪ ಅಂದ್ರೆ ಬೆಳೆಯತ್ತೋ ಏನು ಇಲ್ಲೋ ಅಂತ ಗೊತ್ತಾಗುತ್ತೆ ರೀ. ಹಾಯ್ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ಬಂದಿದ್ರೆ ಈ ವಿಡಿಯೋಕ್ಕೂ ಲೈಕ್ ಮಾಡಿರಿ. ಲೈಕ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಅಂದರೂ ಮಾಡ್ಕೊಳ್ಳಿ. ಇದಕ್ಕಪ್ಪ ಅಂದ್ರೆ ನಿಮ್ಗೇನಾರು ಕೆಲ್ಸಕ್ಕೆ ಬರ್ತಾ ನಾಲೆಜ್ ಇರ್ತಾ. ನಾಲೆಜ್ ನೋಡ್ರಿ, ಎಲ್ಲರೂ ನಾಲೆಜ್ ಇರುತ್ತೆ. ನನ್ನ ನಾಲೆಜ್ ನೋಡ್ರಿ ಶೇರ್ ಮಾಡ್ಕೊಡ್ರಿ, ಒಬ್ರಿಗೊಬ್ರು ಆಸರ ಆಗುತ್ತೆ ನೋಡ್ರಿ. ಏನಾರು ಐಡಿಯಾ ಸಿಗ್ತಿರ್ಬೋದು ನಿಮ್ಗೆ. ಲೈಕ್ ಏನು ಮಾಡೋಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಗೆ ಏನಾರು ಐಡಿಯಾ ಸಿಗ್ತಿರ್ಬೇಕು ನನ್ನ ಮುಖಾಂತರ.